ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ನಾವು ಗಣಿತ ಪ್ರಕಾಶ 7ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 9 ಮಾಡೋಣ. ಕಂಡುಹಿಡಿಯಿರಿ. ಪುಟ ಸಂಖ್ಯೆ 9. ಅದರಲ್ಲಿ ಒಂದೇ ಮುಖ್ಯ ಪ್ರಶ್ನೆ. ಮುಂದೆ ನೀಡಿರುವ ಸಂಖ್ಯೆಗಳನ್ನು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಓದಿ ಮತ್ತು ಆ ಸಂಖ್ಯೆಗಳ ಹೆಸರುಗಳನ್ನು ಭಾರತೀಯ ಮತ್ತು ಅಮೇರಿಕ ಪದ್ಧತಿಗಳಲ್ಲಿ ಬರೆಯಿರಿ ಅಂತ ಒಂದೇ ಮುಖ್ಯ ಪ್ರಶ್ನೆ. ಇಲ್ಲಿ ಕೆಳಗಡೆ 6 ಸಂಖ್ಯೆಗಳು ಕೊಟ್ಟಿದ್ದಾವೆ ಮಕ್ಕಳೇ. ಈ 6 ಸಂಖ್ಯೆಗಳನ್ನು ಭಾರತೀಯ ಪದ್ಧತಿಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಹೆಸರನ್ನು ಬರಬೇಕು, ಪದಗಳಲ್ಲಿ ಅಥವಾ ಅಕ್ಷರಗಳಲ್ಲಿ. ಅದರಲ್ಲಿ ಒಂದನೇದು ಈ ಸಂಖ್ಯೆಯನ್ನು ಭಾರತೀಯ ಪದ್ಧತಿಯಲ್ಲಿ ಬರೆದಾಗ ಮೊದಲು 3 ಅಂಕಿಗಳ ಗುಂಪು ಮಾಡಬೇಕು, ಆನಂತರ 2 ಅಂಕಿಗಳನ್ನು ಗುಂಪು ಮಾಡಿ ಈ ರೀತಿ ಕಾಮ ಕೊಡಬೇಕು. ಆದ್ದರಿಂದ 40,50,678 ಆಗುತ್ತದೆ. ಇದನ್ನು ಪದಗಳಲ್ಲಿ ಬರೆದಾಗ 40,50,678 ಅಂತ ಆಗುತ್ತದೆ. ಮತ್ತು ಇದೇ ಸಂಖ್ಯೆ ಎಂಬುದು ಅಮೇರಿಕ ಪದ್ಧತಿಯಲ್ಲಿ ಬರೆದಾಗ 4,50,678 ಅಂತ ಇದು ಅಮೇರಿಕದ ಪದ್ಧತಿಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರಿಬೋದು. ನೆಕ್ಸ್ಟ್ ಎರಡನೇದು ಇದು ಒಂದು ಸಂಖ್ಯೆ ಅದ. ಈ ಸಂಖ್ಯೆಯನ್ನು ಭಾರತೀಯ ಪದ್ಧತಿಯಲ್ಲಿ ಬರೆದಾಗ ಬಿಡಿ 10 100 ಇದು 3 ಅಂಕಿ ಒಂದು ಗುಂಪು ಮಾಡ್ತೇವೆ ಭಾರತೀಯ ಪದ್ಧತಿಯಲ್ಲಿ. ಮತ್ತು 2 ಒಂದು ಗುಂಪು, 1000 10,000 ಒಂದು ಗುಂಪು, ಲಕ್ಷ 10,00,000 ಒಂದು ಗುಂಪು, ಕೋಟಿ. ಇದನ್ನು ನಾವು ಅಕ್ಷರದಲ್ಲಿ ಅಂದರೆ ಹೆಸರನ್ನು ಬರಬೇಕು. ಈ ಸಂಖ್ಯೆ ಅಂತಂದ್ರೆ 4,41,21,620 ಅಂತ ಈ ಸಂಖ್ಯೆ ಹೆಸರು. ಇದು ಭಾರತೀಯ ಪದ್ಧತಿಯಲ್ಲಿ ಬರೆದೆ. ಇದೇ ಎಂಬುದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರಬೇಕಾದ್ರೆ ಮೊದಲು ಆ ಸಂಖ್ಯೆಗಳನ್ನು ಏನು ಮಾಡಬೇಕು, ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಕಾಮನ್ನು ಕೊಡಬೇಕು. ಮೊದಲು ಬಿಡಿ 10 100 ಒಂದು ಗುಂಪು ಮಾಡಬೇಕು, ಆನಂತರ 3 ಅಂಕಿಗಳದ್ದು ಒಂದು ಗುಂಪು ಮಾಡ್ಕೊತಾ ಬರಬೇಕು. ಅದನ್ನು ಇಲ್ಲಿ ಗುಂಪು ಮಾಡಿನ ಮಕ್ಕಳೇ. ಇದರ ಹೆಸರನ್ನು ನಾವು ಬರೆದಾಗ 48,121,620 ಅಂತ ಈ ರೀತಿ ಬರಿಬೇಕು. ನೆಕ್ಸ್ಟು ಸಿ ಪ್ರಶ್ನೆ. ಈ ಸಂಖ್ಯೆಯನ್ನು ಭಾರತೀಯ ಪದ್ಧತಿಯಲ್ಲಿ ಬರೆದಾಗ ಮೊದಲು 3 ಅಂಕಿಗಳ ಗುಂಪು ಮಾಡಬೇಕು, ಆನಂತರ 2 ಅಂಕಿಗಳನ್ನು ಗುಂಪು ಮಾಡ್ಕೊತಾ ಬರಬೇಕು. ಈಗ ಮಾಡಿದಾಗ ಬಿಡಿ 10 100 ಒಂದು ಗುಂಪು, 1000 10,000 ಒಂದು ಗುಂಪು, ಲಕ್ಷ 10,00,000 ಕೋಟಿ. ಆದ್ದರಿಂದ ಇದರ ಹೆಸರು ಏನು ಅಂತಂದರೆ 2,22,2,002. ಇದನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ ಮೊದಲು 3 ಒಂದು ಗುಂಪು ಮಾಡಬೇಕು, ಬಿಡಿ 10 100 3 ಅಂಕಿಗಳ ಒಂದು ಗುಂಪು, ನಂತರ ಕೂಡ 3 ಅಂಕಿಗಳ ಗುಂಪು ಇರಬೇಕು. 100 1000 10,000 100,000 ಮಿಲಿಯನ್ 10 ಮಿಲಿಯನ್ ಅಂತ. ಅದರಿಂದ 20 ಮಿಲಿಯನ್ 22,002 ಅಂತ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೀತಾರೆ ಮಕ್ಕಳು ನೀವು. ಈ ಪ್ರಶ್ನೆ. ಈ ಸಂಖ್ಯೆಯನ್ನು ಭಾರತೀಯ ಪದ್ಧತಿಯಲ್ಲಿ ಬರೆದಾಗ ಈ ರೀತಿ ಬರೀಬೇಕು ಮಕ್ಕಳೇ, ಕಾಮ ಕೊಟ್ಟು. ಅದನ್ನು ನಾವು ಇದರ ಹೆಸರನ್ನು ಬರೆದಾಗ 24,68,13,528 ಅಂತ ಭಾರತೀಯ ಪದ್ಧತಿಯಲ್ಲಿ ಬರಿಬೋದು. ಇದನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ ಮೊದಲು 3 ಅಂಕಿಗಳ ಗುಂಪು, ಎಲ್ಲನೂ 3 ಅಂಕಿಗಳ ಗುಂಪು. ಇದನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ 246,813,579 ಅಂತ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೀತಾರೆ ಮಕ್ಕಳೇ. ನೆಕ್ಸ್ಟು ಈ ಸಂಖ್ಯೆಯನ್ನು ಭಾರತೀಯ ಪದ್ಧತಿಯಲ್ಲಿ ಅಲ್ಪವಿರಾಮ ಈ ರೀತಿ ಹಾಕಬೇಕು. ಇದರ ಹೆಸರು ಅಂತಂದ್ರೆ 34,50,50,543. ಇದನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ 345,543,000 ಅಂತ ನೀವು ಬರಿತೀರ ಮಕ್ಕಳೇ. ಒಂದನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ. ಈ ಸಂಖ್ಯೆಯನ್ನು ಭಾರತೀಯ ಪದ್ಧತಿಯಲ್ಲಿ ಬರೆದಾಗ ಈ ರೀತಿ ಬರಿತೀರ ಮಕ್ಕಳೇ. ಇದನ್ನು ನಾವು ಈ ಸಂಖ್ಯೆ ಹೆಸರನ್ನು ಬರೆದಾಗ 102,3,04,050 ಅಂತ ಬರಿತೀರ. ಇದೇ ಎಂಬುದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ 1,20,3,04,050 ಅಂತ ಈ ರೀತಿ ಬರಿತೀರಿ. ಇದು ಒಂದನೇ ಪ್ರಶ್ನೆ ಮುಗೀತು ಮಕ್ಕಳೇ. ಇದರಲ್ಲಿ ಎರಡನೇ ಪ್ರಶ್ನೆ, ಮುಖ್ಯ ಪ್ರಶ್ನೆ. ಮುಂದಿನ ಸಂಖ್ಯೆಗಳನ್ನು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಿರಿ.
ಮೊದಲನೇ ಪ್ರಶ್ನೆ ಏನಿತ್ತು ಅಂತ ಸಂಖ್ಯೆ ಕೊಟ್ಟಿದ್ದು ಪದಗಳಲ್ಲಿ ಬರೆದಿದೆ. ಈ ಒಂದು ಪ್ರಶ್ನೆಯಲ್ಲಿ ಏನದ ಮಕ್ಕಳೇ ಅಂತಂದ್ರೆ ಪದಗಳದಾಗ ಅದು ಸಂಖ್ಯೆ ರೂಪದಲ್ಲಿ ಬರಬೇಕು. ಒಂದನೇದು 1,01,01,1000 ಇದು ಪದಗಳದಾಗ ಭಾರತೀಯ ಪದ್ಧತಿಯಲ್ಲಿ ಅದನ್ನು ಸಂಖ್ಯೆಗಳದಾಗ ಬರೆದಾಗ ಈ ರೀತಿ ಬರಬೇಕು ಮಕ್ಕಳೇ. 1,01,01,1000 ಅಂತ ಈ ರೀತಿ ಬರೀತೀರ. ಬಿ ಪ್ರಶ್ನೆ 1,000,000,000 1,000,000,000 1,000,001 ಇದನ್ನು ಪದಗಳದಾಗದ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅದನ್ನು ಸಂಖ್ಯೆ ರೂಪದಾಗ ಬರೆದಾಗ ಈ ರೀತಿ ಬರಬೇಕು. 1,000,000,000 1,000,000,000 1,000,001 ಅಂತ ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೀತೀರ. ನೆಕ್ಸ್ಟು ಸಿ ಪ್ರಶ್ನೆ 10,20,30,30,40 ಈ ಭಾರತೀಯ ಪದ್ಧತಿಯಲ್ಲಿದ್ದಂಥ ಪದದಲ್ಲಿದ್ದಂಥ ಸಂಖ್ಯೆಯಲ್ಲಿ ಬರೋಣ. 10,20,30,30,40 ಅಂತ ಸಂಖ್ಯೆ ರೂಪದಲ್ಲಿ ಈ ರೀತಿ ಬರೀತೀರ ಮಕ್ಕಳೇ. ಈ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಇದು ಕೊನೆಯ ಪ್ರಶ್ನೆ ಡಿ 9,9,700,700,600 ಇದನ್ನು ಸಂಖ್ಯೆಯಲ್ಲಿ ಬರೆದಾಗ 9,80,000,700,700,600 ಅಂತ ಸಂಖ್ಯೆ ರೂಪದಲ್ಲಿ ಈ ರೀತಿ ಬರೀತೀರ ಮಕ್ಕಳೇ. ನೆಕ್ಸ್ಟು ಇದರಲ್ಲಿ ಕೊನೆಯ ಪ್ರಶ್ನೆಯಾದ ಮುಖ್ಯ ಪ್ರಶ್ನೆ ಅದನ್ನು ನೋಡೋಣ ಬನ್ನಿ. ಮೂರನೇ ಮುಖ್ಯ ಪ್ರಶ್ನೆ ಹೋಲಿಸಿ ಮತ್ತು ಚಿಕ್ಕದು ದೊಡ್ಡದು ಅಥವಾ ಸಮ ಬರೆಯಿರಿ ಅಂತ. ಇಲ್ಲಿ 30,000 ಸಮ 30 ಲಕ್ಷ ಅಂತಂದರೆ ಇದು 30,000 ದೊಡ್ಡದ ಅಥವಾ 3 ಲಕ್ಷ ದೊಡ್ಡದ ಅಂತ ಅದನ್ನು ನಾವು ಬರಿಬೇಕು. 30,000ಕ್ಕಿಂತ 30 ಲಕ್ಷ ದೊಡ್ಡದ ಅದನ್ನು ಇದಕ್ಕೆ ಏನು ಮಾಡಬೇಕು ಈ ರೀತಿ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟು 500 ಲಕ್ಷ ಮತ್ತು 5 ಮಿಲಿಯನ್ ಇವು ಎರಡು ಹೋಲಿಕೆ ಮಾಡಿದಾಗ ಯಾವ ದೊಡ್ಡದು ಯಾವ ಚಿಕ್ಕದಂತ ನೋಡಿದಾಗ ಇವು ಎರಡು ಸಂಖ್ಯೆಗಳು ಸಮವ. ಆದ್ದರಿಂದ ಇಲ್ಲಿ ಏನು ಮಾಡಬೇಕು ಸಮ ಚಿಹ್ನೆಯನ್ನು ಹಾಕಬೇಕು. ಸಿ 800,000 8 ಮಿಲಿಯನ್ ಇವು ಎರಡರಲ್ಲಿ ಸಂಖ್ಯೆಗಳನ್ನು ಹೋಲಿಕೆ ಮಾಡಿದಾಗ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತಂದಾಗ 800,000ಕ್ಕಿಂತ 8 ಮಿಲಿಯನ್ ಏನು ದೊಡ್ಡದು, ಆದ್ದರಿಂದ ಈ ರೀತಿ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟು ಡಿ 640 ಕೋಟಿ ಮತ್ತು 60 ಬಿಲಿಯನ್ ಇವು ಎರಡರಲ್ಲಿ ಯಾವ ದೊಡ್ಡದು ಯಾವ ಚಿಕ್ಕದು ಅಂತ ನೋಡಿದಾಗ 640 ಕೋಟಿಗಿಂತ 60 ಬಿಲಿಯನ್ ಏನದ ದೊಡ್ಡದ ಮತ್ತು ಇದಕ್ಕಿಂತ ಇದು ಚಿಕ್ಕದದ. ಇಲ್ಲಿಗೆ ಮುಖ್ಯ ಪ್ರಶ್ನೆ ಮೂರನೇದು ಮುಗಿತು ಮಕ್ಕಳೇ ಮತ್ತು ಪುಟ ಸಂಖ್ಯೆ 9 ಮುಗಿತು. ಈ ವಿಡಿಯೋನು ನಿಮಗೆ ಇಷ್ಟ ಆದರೆ ಒಂದು ಲೈಕು ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.